ಎರಡು ಗೋಗಿ ಗ್ರಾಮದಲ್ಲಿ ಮಾಹಿತಿ ಅಧಿಕೃತ ಉಮೇದುವಾರರಾದಂತ ಗೋಪಿಚಂದ್ ಪಡೋಲ್ಕರ್ ಸಾಹೇಬರು ನಿಮ್ಮೆಲ್ಲರ ಭೇಟಿಗೆ ಮತ್ತು ಮತದಾನ ಬೇಡಿಕೆಗೆ ನಿಮ್ಮ ಊರಿಗೆ ಆಗಮಿಸಿದ್ದಾರೆ. ಆದ ಕಾರಣ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತ ನಮ್ಮ ಅಧಿಕೃತ ಉಮೇದುವಾರರಾದಂತ ಗೋಪಿಚಂದ್ ಪಡೋಲ್ಕರ್ ಸಾಹೇಬ್ರೆ, ಈ ಊರಿನ ಹಿರಿಯರಾದಂತ ಅಪ್ಪುಗೌಡ ಪಾಟೀಲ್ ಅವರೇ, ದೊಡ್ಡ ಸಾಹೇಬ್ರೆ, ಸಿದ್ದೂಗೌಡ್ರೆ, ಗೋರಮಣಿ ಚೇರ್ಮನ್ ಅವರೇ ಮತ್ತು ಈ ಗ್ರಾಮದ ಸರ್ಪಂಚರಾದಂತ ಶಿವರಾಜ್ ಬಿರಾದಾರ್ ಅವರೇ ಮತ್ತು ರಾಮಶೇಖರ ಮಿರಾಸಾಗ ಅವರೇ, ಎಲ್ಲ ಪಟಾಶೆಟ್ಟಿ ಚೇರ್ಮನ್ ಅವರೇ ಮತ್ತು ಈ ಗ್ರಾಮದ ಎಲ್ಲ ಗುರು ಹಿರಿಯರೇ ಮತ್ತು ಅಣ್ಣ ತಮ್ಮಂದಿ, ಇವತ್ತಿನ ದಿವಸ ಗೋಗಿ ಗ್ರಾಮದಲ್ಲಿ ಪಡೋಲ್ಕರ್ ಸಾಹೇಬ್ರೆ ಆಗಮಿಸಿ ಇಲ್ಲಿದ್ದು ನಿಮ್ಮಲ್ಲಿ ಇರುವಂತ ಮತದಾರರು ದಾನ ಮಾಡಿರುತ್ತೇವೆ ನಿಮ್ಮಲ್ಲಿ ಸೇರಿಕ್ ಬಂದಾರ. ಇವತ್ತಿನ ದಿವಸ ಬೋರ್ಗಿ ಗ್ರಾಮದ ಎರಡು ಬೋರ್ಗಿ ಗ್ರಾಮದ ಗುರು ಹಿರಿಯರು ಮತ್ತು ಮತದಾರರು ಬಹಳಷ್ಟು ಹುಷಾರಿದ್ರಿ. ಮತದಾರರು ಯಾವ ಪದ್ಧತಿಯಲ್ಲಿ ಮತದಾನ ಮಾಡಿ ತೋರಿಸಿದ್ರಿ, ಇದು ನಮಗ್ ಪೂರ್ಣದು. ಯಾಕಂತಂದ್ರೆ ಬೋರ್ಗಿ ಗ್ರಾಮದಾಗ ಇಲ್ಲಿವರೆಗೆ ಒಟ್ಟೆ ಭಾಜಪಕ್ಕೆ ಇಲ್ಲಿ ತಕ್ಕ ಎಂದೂ ಮತದಾನ ಕಂಡಿಲ್ಲ. ಆ ಪದ್ಧತಿಯಲ್ಲಿ ಭಾಜಪದ ಲೀಡಿಂಗ್ ನೀವು ಯಾವಾಗಲೂ ಕೊಡ್ಕೊಂಡು ಬಂದಿರಿ. ಈ ಸಲ ಕೂಡ 2024 ನಮ್ಮ ಅಂಗಾರಿ ಲಕ್ಷಕ್ಕ ನೀವು 100% ಮತದಾನ ಲೀಡ್ ಮಾಡಿ ತೋರಿಸ್ತೀರಿ ಅಂತೇಳಿ ನಾನು ಮನಸ್ಸು ಮಾತಾಡ್ತೋದು. ಯಾಕಂತಂದ್ರೆ ಇಲ್ಲಿ ಜಾತಿ ಭೇದ ಎಲ್ಲ ಸೈಡ್ ಕಿಟ್ಟು ಇವತ್ತು ತಾವೆಲ್ಲ ಇವತ್ತು ಮುಸಲ್ಮಾನ ಸಮಾಜದ ಕಾರ್ಯಕರ್ತಾನ ಅವ ಈ ಪಕ್ಷಿಕಾಲಾಗ ಎಷ್ಟು ಓಡಾಡ್ತಾರೆ ಸರ್ವಸಾಮಾನ್ಯರಿಗೆ ಎಲ್ಲರಿಗೂ ಕೂಡ ಈಗ ಈ ತೇಲಿ ಸಮಾಜದ ಇವತ್ತೊಂದು ಉಮೇದುವಾರರು ಇವತ್ತು ಈಗ ಊರಿನಲ್ಲಿ ಎಲ್ಲಾ ತೇಲಿ ಸಮಾಜದ ಗುರು ಹಿರಿಯರು ಮತ್ತು ಪ್ರಮುಖರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ವಿ. ಇವತ್ತು ಇವ್ರು ಯಾರೇ ಗೌಡರು ಹಾಲ್ನಾಡು ಉಪ್ಪಿನ ಹಾಲು ತರಿಸುವಂತ ಬೆಲೆ ಯಾರು ಮಾಡ್ಲಿಕ್ಕಂದ್ರ ಇವತ್ತು ನಮ್ಮ ಲಿಂಗಾಯತ ಸಮಾಜದಾಗ ಏನಿರೋಲ್ಲ. ಲಿಂಗಾಯತ ಸಮಾಜದಾಗ ಒಂದು ಯಾವ್ದಾರ ಒಂದು ಅಪಪ್ರಚಾರ ಮಾಡಿ ಲಿಂಗಾಯತ ಸಮಾಜ ಮತದಾನ ತಗೋಬೇಕಂತೇಳಿ ಇವತ್ತೊಂದು ಯಾರೇ ಒಂದು ಅಡಿಕೆ ಹಿಡಿದು ಈ ಕಾರ್ಯಕ್ರಮ ಮಾಡ್ಲಿಕ್ಕಂತಾರ. ಇದು ನಾವೆಲ್ಲರೂ ನೀವೆಲ್ಲರೂ ತಿಳ್ಕೊಳ್ಳುವಂತ ವಿಷಯ ಅಲ್ಲ. ಸರ್ವಸಾಮಾನ್ಯರಿಗೆ ತಿಳಿಲಿಕ್ಕತ್ತದ ಇದು ಯಾರು ಮಾಡ್ಲಿಕ್ಕತ್ತಾರ, ಯಾಕೆ ಆಗ್ಲಿಕ್ಕತ್ತದ, ಎದರ್ಕಾಲ ನಿರ್ಬೋದ. ನನಗೆ ಇದ್ದೇ ಹೋಗೋದ ನೀವು ಅತಿ ಸುಶಿಕ್ಷಿತ ಮತದಾರಿದ್ರಿ. ನೀವೆಲ್ಲರೂ ಒಂದು ನಿರ್ಣಯ ತಗೊಂಡಿರಿ, ಭಾಜಪಕ್ಕೆ ಮತದಾನ ಮಾಡುವಂತ ತರಾಸಿರಿ. ನರೇಂದ್ರ ಮೋದಿ ಒಂದು ಕೈ ಬಳಕಟ್ಟು ಮಾಡೋ ಕಾಲಲ್ಲಿ ನೀವು ಮತದಾನ ಮಾಡೋದಿಟ್ಕೊಂಡದ, ಮತ್ತೆ ನಮ್ಮ ಫಡಣವೀಸ್ ಸಾಹೇಬ್ರು ಒಂದು ಕೈ ಬಳಕಟ್ಟು ಮಾಡೋ ಕಾಲಲ್ಲಿ ನೀವು ಮತದಾನ ಮಾಡೋದಿಟ್ಕೊಂಡದ. ಗೋಪಿಚಂದ್ ಪಡೋಲ್ಕರ್ ಸಾಹೇಬ್ರಿಗೆ ವಿಧಾನಸಭಾಕ್ಕೆ ಕಳಿಸಿ ಕೆಲಸ ಮಾಡ್ಕೊಳ್ಳೋ ಕಾಲಾಗ ಬಳಕಟ್ಟು ಮಾಡೋದಿಕ್ಕೆ ಇವತ್ತು ನನಗೆ ಕೂಡದ. ಅದ್ರ ಕಾಲ ನೀವು ಪಡೋಲ್ಕರ್ ಸಾಹೇಬ್ರಿಗೆ ನೀವು ಮತದಾನ ನಿರೂಪಣೆಯಲ್ಲಿ ಅತಿ ಲೀಡ್ ಮಾಡಿ ತೋರಿಸಿದ್ರಿ. ಇದ್ರ ತಾಕತ್ತು ಇವತ್ತು ನಿಮಗೆ ಸಭಾ ಮುಖಾಂತರ ಕಾಣಿಸಬೇಕಾಗ್ತದೆ. ನನಗೆ ವಿದ್ಯೆ ಅನ್ನೋದ ನಾನು ಒಂದು ತೇಲಿ ಸಮಾಜದ ಭಾಜಪದ ಒಂದು ಕಾರ್ಯಕರ್ತ ಇದ್ದ. ಇವತ್ತು ನಾ ತೇಲಿ ಸಮಾಜದವ್ರಿಗೆ ಎಲ್ಲರಿಗೂ ಆಹ್ವಾನದ. ತೇಲಿ ಸಮಾಜದ ಒಂದು ವಿನಂತಿ ಅವ, ತೇಲಿ ಸಮಾಜದವ್ರಿಗೆ ಒಂದು ಕೈ ಜೋಡಿಸೋದು ವಿನಂತಿ ಅವ. ನೀವು ಮತದಾನ ಇವತ್ತು ಸಮಾಜದ ತರತೆ ಹಾಕಿ ಹಾಳು ಮಾಡ್ಕೋಬೇಡಿ. ಭಾಜಪಿದು ಎಲ್ಲ ಸರ್ವಸಾಮಾನ್ಯರ ಸಮಾಜದ ಈ ಭಾಜಪ ಉಮೇದುವಾರರಿಗೆ ಮತದಾನ ಹಾಕಿ ಎಲ್ಲರೂ ಆರಿಸ್ಕೊಡ್ಬೇಕಂತೇಳಿ ನಿಮಗೆಲ್ಲರಿಗೂ ನಮ್ಗೆ ವಿನಂತಿ ಅದ. ಯಾಕ್ರಿ ಇಲೆಕ್ಷನ್ ಬರೋಣ ಜಾತಿ ಮ್ಯಾಟರ್ನ ತರ್ತೀರಿ, ಇಲೆಕ್ಷನ್ ಬರೋಣ ಜಾತಿ ನೆನಪಾಗ್ತದ, ಇಲೆಕ್ಷನ್ ಬರೋಣ ಜಾತಿನ ಮಾತಾಡ್ತೀರಿ, ಇಲೆಕ್ಷನ್ ಬರೋಣ ಜಾತಿ ಬೆಳೆಸ್ತೀರಿ, ಇಲೆಕ್ಷನ್ ಬರೋಣ ಜಾತಿ ನಿಮಗೆಲ್ಲ ವಿಚಾರ ಬರ್ತಾವ. ನಾವು ಜಾತಿ ಕಾಲಾಗ ಇಲ್ಲಿ ತಕ್ಕ ಎಷ್ಟು ದುಡಿದಿದೆ, ಜಾತಿ ಮಂದಿರ ಕೆಲಸ ಬರ್ತಿತ್ತು, ಜಾತಿ ಕಾಲ ಮಂದಿ ಯಾರು ಸೇವೆ ನಮ್ಮ ನೀವೆಲ್ಲರೂ ಪ್ರಾಮಾಣಿಕರಿಂದ ವಿಚಾರ ಮಾಡಬೇಕಾಗ್ಯದ. ಇವತ್ತು ಅಪ್ಪನವರೇ, ಸಿದ್ದೂರವರೇ, ಈ ಗ್ರಾಮದಲ್ಲಿ ಎಲ್ಲರೂ ಶಿವರಾಜರೇ, ಇವೆಲ್ಲರೂ ತೆಲಿ ಸಮಾಜದವರೇ ಅಲ್ಲ. ಇವತ್ತು ನಮ್ಮ ಕಿರ್ತಪ್ಪನವರು ಎಲ್ಲರೂ ಅಲ್ಲ. ನೀವು ಎಲ್ಲರೂ ಸಮಾಜ ಪ್ರಮುಖರು ಎಲ್ಲರೂ ಇರ್ತಾರ. ಸಮಾಜದ ವಿಚಾರ ಮಾಡಿ ಎಲ್ಲರನ್ನೂ ಎಷ್ಟು ದುಡ್ಡಿನಿ. ಇವತ್ತು ಲಿಂಗಾಯತರ ಕೇಳಿ ಒಂದು ಲಿಂಗಾಯತರ ಒಂದು ಯಾರು ವಿಷಯ ತಯಾರಾಗ್ಬೇಕಂದ್ರ ಆ ಲಿಂಗಾಯತದ ವಿಷಯ ಯಾವ ತಯಾರಾಗ್ಬೇಕಂದ್ರೆ ಅದು ತಪ್ಪದ. ನೀವೆಲ್ಲರೂ ಪ್ರಾಮಾಣಿಕರು. ನೀವು ಖರೆ ಯಾವ ಪದ್ಧತಿನ ತೋರಿಸ್ಕೊಡ್ಬೇಕಂದ್ರ ಮತದಾನ ಬೇಕಾಗಿ ತೋರಿಸ್ಕೊಡ್ಬೋದು. ಲಿಂಗಾಯತರಿಗೆ ಅದು ಊರಾಗ ಕನಿಷ್ಠ 26 ಓಟ್ ಪೈಕಿ 1,500 ಲಿಂಗಾಯತ ಮತದಾನ. ಲಿಂಗಾಯತ ಮತದಾನ ಸಕ್ಷಮದಿಂದ ವ್ಯವಸ್ಥಿತದಿಂದ ಮತದಾನ ಮಾಡಿ ನೀವು ತೋರಿಸಿ ಲಿಂಗಾಯತರು ಇದು ಭಾಜಪ
ಕಮಲ್ ಚಿನ್ನ ಕಮಲ್ ಚಿನ್ನ ಅಂದ್ರೆ ಒಂದೇ ನಂಬರ್ಗೆ ಚಿನ್ನ ಒಂದೇ ನಂಬರ್ ಚಿನ್ನದ ಒಂದ್ ನಂಬರ್ ನಮ್ ನೇತಾ ಅಲ್ಲ. ಆ ನೇತಾಗ ನೀವು ಎಲ್ಲರೂ ಆಶೀರ್ವಾದ ಮಾಡ್ಬೇಕಾಗ್ಯದ. ನಮ್ಮ ನೇತಾ ಯಾವ ಪದ್ಧತಿದಾಗಲ್ಲ, ನಾವ್ ನಿಮಗೆ ಹೇಳೋದು ಗೊತ್ತಿಲ್ಲ. ನಮ್ಮ ನೇತಾ ಫಕೀರನ, ನಮ್ಮ ನೇತಾ ಫಕೀರನ ನೇತಾ. ಇದು ಯಾರ ತರ ಫಕೀರನ ಅಂತ ನಮ್ಮ ಎಲ್ಲ ಜನಸ್ವಾಮ್ಯ ಕೆಲಸ ಮಾಡ್ಕೊಳ್ಳಾಗ ಅವರೊಂದು ಇವತ್ತು ಅಟರ್ನಿ ಅಷ್ಟೇ ಮೋದಿ ಇವ್ರು ಯಾವ ಪದ್ಧತಿದಾಗ ಇವತ್ತು ಬಿಜೆಪಿ ಕೆಲಸ ಮಾಡ್ರ, ಅದೇ ಪದ್ಧತಿದಾಗ ಅದೇ ರೂಟದಾಗ ಅದೇ ಹಾದಿನ ಕೆಲಸ ಮಾಡುವಂತ ನೇತಾ ಕಾರ್ಯಕ್ರಮ ನಮಗೆ ಗರ್ಭಿಸಲು ಕೊಡೋಕಲ್ಲ. ಬೇರೆ ಅವ್ರು ಮಾಡೋ ಕೆಲಸ ಅವ್ರ ಮಾತನಾಡಿ ಅವ್ರು ಮಾರಾಕರ ಯಾವ ಪದ್ಧತಿ ಕೆಲಸ ಮಾಡ್ತಾರ. ನಿಮ್ ಕಡೆ ಒಂದು ಮತದಾನ ಪೈಲ ಒಂದು ಮತದಾನ ಮಾಡಿದ್ದಿಲ್ಲ. ನಿಮ್ಮ ಈ ಬೋರಿಗೆ ಮುದ್ರಕ ಕನಿಷ್ಠ ಒಂದು 30 ಲಕ್ಷ ರೂಪಾಯಿ ನಿಧಿ ಕೊಟ್ಟ. ಯಾರು ಮಾಡ್ಯಾರಿ ಸಾಲ ಅಂದ್ರೆ ಇವತ್ತು ವಿಕ್ರಮ್ ಸಾಹಿತ್ಯ ಗ್ರಾಮ ಕಾಲೇಜ್ ಮಾಡಿದ್ರು, ವಿಲಾಸರಾವ್ ಜಗದೀಶ್ ಗ್ರಾಮ ಕಾಲೇಜ್ ಮಾಡಿದ್ರು. ಇದು ನಿಮಗೆಲ್ಲರಿಗೂ ಪೂರ್ಣ ಇವರು ಬರೇ ನಮ್ಮ ಜಾತಿಗೆ ಯೂಸ್ ಮಾಡ್ಕೊಂಡು ನಮ್ಮ ಜಾತಿ ತೀಗೆ ಹಚ್ಚಿ ನಮ್ಮಲ್ಲಿ ಜಯ ಹಚ್ಚಿ ಒಂದು ಗ್ರೂಪ್ ಈ ಕಡೆ ಒಂದು ಗ್ರೂಪ್ ಆ ಕಡೆ ಮಾಡಿ ಇವರು ಬರೀ ಮತದಾನ ಕೆಲಸ ಇವತ್ತು ಅವ್ರು ಮಾಡ್ಯಾರ. ಇವತ್ತು ಭವಿಷ್ಯ ನಮಗೆ